ಪಾಕ್ ಮಾಡ್ತಾಯಿದ್ದೀನಿ. ಮೈಸೂರು ಪಾಕ್ ಮಾಡಲಿಕ್ಕೆ ನಾನು 1 ಕಪ್ಪು ಕಡಲೆ ಹಿಟ್ಟು, ವಡೆ ಹಿಟ್ಟು ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಜರಡಿ ಹಾಕ್ಕೊಬೇಕು. ಪಾಕಕ್ಕೆ ನಾನು 1.5 ಕಪ್ಪಷ್ಟು ಸಕ್ಕರೆ ತೊಗೋತಾ ಇದ್ದೀನಿ. ಇದಕ್ಕೆ 3/4 ಕಪ್ಪಷ್ಟು ನೀರು ಹಾಕ್ಕೊಂಡು ಪಾಕಕ್ಕೆ ಇಟ್ಕೋತಾ ಇದ್ದೀನಿ. ನೆಕ್ಸ್ಟ್ ಈ ಕಡೆ ನಾನು ಎಣ್ಣೆನೂ ಕೂಡ ಕಾಯಕ್ಕಿಡ್ತಿದ್ದೀನಿ. ಅದನ್ನು 1 ಮುಕ್ಕಾಲಷ್ಟು ಎಣ್ಣೆ ತೊಗೊಂಡಿದ್ದೀನಿ. ಏನು ಹಿಟ್ಟಿನ ಅಳತೆಯ 1 ಮುಕ್ಕಾಲಷ್ಟು ಎಣ್ಣೆ ಮತ್ತು 1.5 ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಉಗುರು ಬೆಚ್ಚಗಾದ್ಮೇಲೆ ಅದನ್ನು ಕ್ರೀಮ್ ಥರ ಕಲಿಸ್ಕೊಬೇಕು ಹಿಟ್ಟನ್ನ. ನೆಕ್ಸ್ಟು ಅದನ್ನು ಎಣ್ಣೆ ಫುಲ್ಲು ಚೆನ್ನಾಗಿ ಕಾಯೋದಕ್ಕೆ ಬಿಡಬೇಕು. ಇವಾಗ ಮೋಲ್ಡ್ ನಾವು ಯಾವಾಗ್ಲೂ 1 ಇಂಚು ಅಥವಾ 1.5 ಇಂಚು ಹೈಟ್ ಇರೋವಂಥದ್ದು ತೊಗೊಂಡ್ರೆ ಮಾತ್ರ ನಮಗೆ ಮೈಸೂರು ಪಾಕು ಬ್ರೌನಿಷ್ ಕಲರ್ ಮಿಡಲಲ್ಲಿ ಬರುತ್ತೆ. ಇಲ್ಲಾಂದರೆ ಇಲ್ಲ. ಪಾಕ ನೋಡಲಿಕ್ಕೆ ನಾನಿಲ್ಲೊಂದು ಪ್ಲೇಟಲ್ಲಿ ನೀರು ಹಾಕ್ಕೊಂಡಿದ್ದೀನಿ. ಇಲ್ಲಾಂದರೆ ಈ ಥರ ಸೌಟಿಂದ ತೊಗೊಂಡ್ರೆ ಒಂದು ಎಳೆ ಫುಲ್ ಕಂಟಿನ್ಯೂಸ್ ಆಗಿ ಬರ್ತಾ ಇರಬೇಕು. ಇಲ್ಲಾಂದರೆ ಈ ಥರ ನೀರಲ್ಲಿ ಹಾಕಿದಾಗ ನಾವು ಕೂಡಿಸಿದ್ರೆ ಅದು ನೀಟಾಗಿ ಒಂದು ಕಡೆ ಬಂದು ಸೇರ್ಕೊಬೇಕು. ಆ ಟೈಮಲ್ಲಿ ಇದು ಪಾಕ ಬಂದಿದೆ ಅಂಥೇಳಿ. ಈ ಪಾಕಕ್ಕೆ ನಾವು ಆವಾಗಲೇ ಏನು ಕಲಿಸ್ಕೊಂಡಿದ್ವಲ್ಲ ಅದನ್ನು ನಾನು ಹಾಕ್ಬಿಟ್ಟು ಚೆನ್ನಾಗಿ ಕೈ ಆಡ್ತಾನೆ ಇರಬೇಕು. ಎಣ್ಣೆ ಮತ್ತು ಅದು ಹಿಟ್ಟು ನೀಟಾಗಿ ಮಿಕ್ಸ್ ಆಗೋವರೆಗೂ. ಆಮೇಲೆ ಎಣ್ಣೆ ಏನು ಕಾಯಕ್ಕಿಟ್ಟಿದ್ವಲ್ಲ ಅದನ್ನು ಬ್ಯಾಚ್ ವೈಸ್ ಈ ಥರ ಇದಕ್ಕೆ ಆವಾಗವಾಗ ಸ್ವಲ್ಪ ಹಾಕ್ಕೊತ ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು. ಸಾಧ್ಯ ಆದರೆ ನೀವು ನಾನ್ ಸ್ಟಿಕ್ ಇದ್ದರೆ ನಾನ್ ಸ್ಟಿಕ್ ತೊಗೊಳ್ಳಿ. ಇಲ್ಲ ಅಂತಂದರೆ ದಪ್ಪ ತಳ ಇಡೋವಂಥ ಬಾಣಲೆನಾದರೂ ಆಯ್ತು, ಪಾತ್ರೆನಾದರೂ ಆಯಿತು ತೊಗೊಳ್ಳಿ. ತೆಳ್ಳನ್ನು ತೊಗೊಂಡ್ರೆ ಏನಾಗುತ್ತೆ ಅಂದರೆ ತಳ ಹಿಡ್ದುಬಿಡುತ್ತೆ, ಸೀದೋಗುತ್ತೆ. ಅದಕ್ಕೋಸ್ಕರ ಈ ಥರ ಬ್ಯಾಚ್ ವೈಸ್ ಎಣ್ಣೆ ಹಾಕ್ಕೊತ ಚೆನ್ನಾಗಿ ಕಲಿಸ್ತಾ ಇರಬೇಕು. ಈ ಥರ ಕಲಿಸ್ತಾ ಇರ್ಬೇಕಾದ್ರೆ ಎಣ್ಣೆ ಮತ್ತು ಹಿಟ್ಟು ಒಂದು ಸೈಡಲ್ಲಿ ಎಣ್ಣೆ ಸೈಡಿಗೆ ಹಾಕಬೇಕು, ಹಿಟ್ಟು ಸೈಡಿಗೆ ಆದಾಗ ನಮ್ಮ ಮೈಸೂರು ಪಾಕ್ ಆಗಿದೆ ಅಂತ. ಇದು ಆಲ್ಮೋಸ್ಟ್ ಆಗಿದೆ. ಇನ್ನೊಂದು ಸ್ವಲ್ಪ ರೆಡ್ಡಿಶ್ ಆಗಲಿ ಅಂತ ನಾನು ಕಲಿಸ್ತಾ ಇದ್ದೀನಿ ಅಷ್ಟೇ. ಇದಾದಮೇಲೆ ನಾವೇನು ಆವಾಗಲೇ ತುಪ್ಪ ಹಚ್ಚಿಟ್ಕೊಂಡಿದ್ವಲ್ಲ ಆ ಮೋಲ್ಡಿಗೆ ಹಾಕಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಬೇಕು. ಆದರೆ ಹೈಟ್ ಮಾತ್ರ 1.5 ಇಂಚ್ ಇಟ್ಕೊಬೇಕು. ಅದಾದಮೇಲೆ ಅರ್ಧ ಗಂಟೆ ಆದಮೇಲೆ ನಾನು ಈ ಥರ ಶೇಪ್ ಮಾಡ್ಕೊತಿದ್ದೀನಿ. ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಿಗೆ ಕಟ್ ಮಾಡ್ಕೊಳ್ಳಿ. ಆಮೇಲೆ ಫುಲ್ ತಣ್ಣಗಾದ್ಮೇಲೆ ಈ ಥರ ಡಿಮೋಲ್ಡಿಂಗ್ ಮಾಡ್ಕೊಳ್ಳಿ. ಆವಾಗ ಮಾತ್ರ ನಿಮ್ಗೆ ಈ ಥರ ಬ್ರೌನಿಷ್ ಕಲರ್ ಬರೋದು. ಸೂಪರ್ ಸಾಫ್ಟಾಗಿರೋಂಥ ಮೈಸೂರು ಪಾಕ್ ರೆಡಿ ಇದೆ. ಟ್ರೈ ಮಾಡಿ ಹೇಗೆ ಬಂತಂತ ತಿಳಿಸಿ.